ಏಕಾದಶಿ ದಿನ ಗೋವಿಂದನ ನಾಮಸ್ಮರಣೆಯಿಂದ ಎಲ್ಲರೂ ಜನಗಳೆಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಂತೂ ತುಂಬಾ ಹೆಣ್ಮಕ್ಳು ಪೂಜೆ ಪುನಸ್ಕಾರ ಅನ್ನೋದ್ರಲ್ಲಿ ತುಂಬಾ ಮುಂದೆ ಇದ್ದಾರೆ. ಪೂಜೆ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಪುಣ್ಯ ಸಿಗುತ್ತೇನೋ ಅನ್ನೋ ರೀತಿಯಲ್ಲಿ ಎಲ್ಲ ದೇವ್ರ ಮೇಲೆ ಮೊರೆ ಹೋಗ್ತಿದ್ದಾರೆ. ತುಂಬ ಜನ ಹೋಗ್ತಿದ್ದಾರೆ. ಇವಾಗ ತುಂಬ ಕ್ಯೂ ಇದೆ ಸರ್. ಒಳಗೆ ಹೋಗೋಷ್ಟರಲ್ಲಿ ಸಾಕಾಗಿದೆ ಇವಾಗ. ಸೊ ಹೆಂಗೆ ಇದು ದರ್ಶನ ಮಾಡಲೇಬೇಕಲ್ವಾ. ಸೊ ನಂತರ ಉಪವಾಸ ಬಿಟ್ಟು ನಂತರ ಇಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆ ಮಾಡಬೇಕಷ್ಟೆ. ಉಪವಾಸ ಇರ್ತೀವಿ ಸಂಜೆವರೆಗೂ. ಆಮೇಲೆ ದೇವ್ರ ದರ್ಶನ ಮಾಡಿ ಏನು ಹಣ್ಣುಗಳು ತಿಂತೀವಿ ಅಷ್ಟೇ. ಇವತ್ತು ವಿಶೇಷ ಪೂಜೆ ಮತ್ತು ಅಲಂಕಾರ ಇರೋದ್ರಿಂದ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಪೂಜೆಗಳು ಎಲ್ಲ ನಡೆಯುತ್ತೆ. ಮತ್ತು ಉಪ್ಪಿಟ್ಟು ಈ ಥರದನ್ನ ತಿನ್ನೋದು ಮತ್ತು ಜೊತೆಗೆ ನೈವೇದ್ಯಕ್ಕೂ ಕೂಡ ಅದೇ ಥರದನ್ನ ಇಟ್ಟು ನಾವು ವೈಕುಂಠ ಏಕಾದಶಿಯನ್ನು ಆಚರಿಸ್ತೀವಿ. ಸರ್ ನಾವು ಮೈಸೂರಿಂದನೇ ಬರ್ತಾ ಇರೋದು. ಸೊ 9:30ಗೆ ಬಂದ್ವಿ. ಇಲ್ಲಿ ಇನ್ನೂ ರಶ್ ಇದೆ. ಸೊ ಇವಾಗ ಹೋಗ್ಬೇಕು ಒಳಗೆ. ತುಂಬ ಕ್ಯೂ ಇದೆ ಸರ್. ಒಳಗೆ ಹೋಗೋಷ್ಟರಲ್ಲಿ ಸಾಕಾಗಿದೆ ಇವಾಗ. ಸೊ ಹೆಂಗೆ ಇದು ದರ್ಶನ ಮಾಡಲೇಬೇಕಲ್ವಾ. ಸೊ ಅದಕ್ಕೆ ವೈಕುಂಠ ಏಕಾದಶಿ ಅಂತ ಹೇಳಿದ್ರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಹಾಂ ಹೌದು. ಏನಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ಆ ಥರ ಏನಿಲ್ಲ. ಯಾರೆಲ್ಲ ಬಂದಿದ್ದೀರಾ? ನಾನು ಮತ್ತು ನನ್ನ ಸಿಸ್ಟರ್. ಮನೇಲಿ ಹೇಗೆ ಆಚರಣೆ ಮಾಡ್ತೀರಾ ವೈಕುಂಠ ಏಕಾದಶಿ ಪೂಜೆಗಳನ್ನು ಹೆಂಗೆ ಮಾಡ್ತೀರಾ? ಸರ್ ಅದೇ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ನಂತರ ಉಪವಾಸ ಬಿಟ್ಟು ನಂತರ ಇಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆ ಮಾಡಬೇಕಷ್ಟೆ. ಸ್ಪೆಷಲಾಗಿ ಏನು ಇದು ಮಾಡಲ್ಲ. ನಾರ್ಮಲಾಗಿ ಬೆಳಗ್ಗೆ ಬೇಗ ಸೂರ್ಯ ಉದಯಕ್ಕಿಂತ ಮುಂಚೆ ಪೂಜೆ ಮಾಡ್ತೀವಿ. ಉಪವಾಸ ಇರ್ತೀವಿ ಸಂಜೆವರೆಗೂ. ಆಮೇಲೆ ದೇವ್ರ ದರ್ಶನ ಮಾಡಿ ಏನು ಹಣ್ಣುಗಳು ತಿಂತೀವಿ ಅಷ್ಟೇ. ಊಟ ಏನೂ ಮಾಡಲ್ಲ. ಉಪವಾಸ ಇರ್ತೀವಿ. ಎಷ್ಟು ಗಂಟೆಗೆ ಬಂದರೆ ನೀವು? 9 o'clock ಬಂದ್ವಿ. ತುಂಬ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಷ್ಟು ಕ್ಯೂ ಇರುತ್ತೆ, ಇಷ್ಟು ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ರಶ್ ಇದೆ. ಸಾಲಿಗೆ ಎಷ್ಟು ಗಂಟೆಗೆ ನಿಂತ್ಕೊಂಡ್ರಿ? ಕ್ಯೂ ಅಲ್ಲಿ ಎಷ್ಟು ಗಂಟೆಗೆ ನಿಂತ್ಕೊಂಡ್ರಿ? ಎಷ್ಟೊತ್ತಾಯ್ತು? 9:25 ನಿಂತಿದ್ದೀವಿ. ಆವಾಗ ಇನ್ನೂ ದರ್ಶನ ಆಗಿದೆ. ಜನ ಜಾಸ್ತಿ ಇದ್ದಾರೆ. ತುಂಬ ಇದೆ, ತುಂಬ ರಶ್ ಇದೆ. ನಾವು ಒಂದು 3-4 ಅವರ್ಸೇ ಆಗೋಯ್ತು ಬಂದು. ತುಂಬ ರಶ್ ಇದೆ ಇವತ್ತು. ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲರೂ ಬರೋದಕ್ಕೆ ಇಷ್ಟಪಡ್ತಾರೆ. ಇವತ್ತು ವಿಶೇಷ ಪೂಜೆ ಮತ್ತು ಅಲಂಕಾರ ಇರೋದ್ರಿಂದ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಪೂಜೆಗಳು ಎಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ದಿನ. ಮನೇಲಿ ನಾವು ಬೆಳಿಗ್ಗೆನೇ ಎದ್ದು, ನಮಗೆ ಮನೆ ದೇವರು ಇದೇನೆ, ಬೆಳಿಗ್ಗೆನೇ 5 ಗಂಟೆ 6 ಗಂಟೆಗೆಲ್ಲ ಎದ್ದು ಪೂಜೆ ಮತ್ತು ಅಲ್ಲೇನಾದರೂ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದು ಈ ದಿನ ಉಪವಾಸ ಇರೋರು ಉಪವಾಸ ಇರ್ತಾರೆ. ಯಾವುದೇ ಅನ್ನ ಆ ಥರದ್ದೇನೂ ತಿನ್ನಲ್ಲ. ರವೆಯಿಂದ ಮಾಡಿರೋಂತಹ ಸಜ್ಜಿಗೆ ಮತ್ತು ಉಪ್ಪಿಟ್ಟು ಈ ಥರದನ್ನ ತಿನ್ನೋದು ಮತ್ತು ಜೊತೆಗೆ ನೈವೇದ್ಯಕ್ಕೂ ಕೂಡ ಅದೇ ಥರದನ್ನ ಇಟ್ಟು ನಾವು ವೈಕುಂಠ ಏಕಾದಶಿಯನ್ನು ಆಚರಿಸ್ತೀವಿ. ಇವತ್ತು ವೆಂಕಟೇಶ್ವರನ ಎಲ್ಲ ದೇವಸ್ಥಾನಗಳಲ್ಲೂ ವಿಷ್ಣುವಿನ ಆರಾಧನೆಯನ್ನು ಈ ದಿನ ಮಾಡ್ತೀವಿ. ಇವತ್ತಿನ ದಿನ ವಿಷ್ಣುವಿನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕಾಗಿ ಇವತ್ತಿನ ದಿನ ಜನಸಾಗರನೇ ತುಂಬಿದೆ. ಇವತ್ತು ಸೇರಿರುವಷ್ಟು ಇಷ್ಟು ದಿನಕ್ಕೆ ಯಾವತ್ತೂ ಇಲ್ಲಿ ಇಷ್ಟು ಜನ ನಾನು ನೋಡೇ ಇಲ್ಲ. ಅಷ್ಟು ಜನ ಇಲ್ಲಿ ದೇವ್ರ ದರ್ಶನಕ್ಕೆ ಬಂದಿದ್ದಾರೆ. ನಮ್ಮದು ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಇವತ್ತು ಏಕಾದಶಿ ದಿನ ಗೋವಿಂದನ ನಾಮಸ್ಮರಣೆಯಿಂದ ಎಲ್ಲರೂ ಜನಗಳೆಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಒಂದು ಬೆಳಿಗ್ಗೆನೇ ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಮನೆಯಲ್ಲೂ ವಿಷ್ಣುವಿನ ಆರಾಧನೆ ಮಾಡಿ ತುಳಸಿ ಅರ್ಚನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಕೆಲವರು ಉಪವಾಸ ಇದ್ದು ಅರ್ಚನೆಯನ್ನು ಪೂರ್ತಿ ಮಾಡ್ತಾರೆ, ಆಚರಿಸ್ತಾರೆ. ಸಂಜೆ ತನಕ ಉಪವಾಸ ಇದ್ದು ಏಕಾದಶಿನಲ್ಲಿ ದೇವರ ಪ್ರೀತಿ ಪಾತ್ರರಾಗ್ತಾರೆ. ನಾವು ಕೂಡ ಹಾಗೆ ಎಲ್ಲರೂ ಮಾಡೋ ಥರನೇ ದೇವ್ರಿಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಬರ್ತೀವಿ. ಮನೆಯಲ್ಲಿ ಶಾಂತಲಾ ಥಿಯೇಟ್ರ್ ರಾಘವೇಂದ್ರ ಮಠದ ಹತ್ರ, ಅಲ್ಲೂ ಕೂಡ ವೆಂಕಟರಮಣನ ದೇವಸ್ಥಾನ ಇದೆ. ಅಲ್ಲೂ ಕೂಡ ಬೆಳಗ್ಗೆನೇ ಹೋಗಿ ಬಂದ್ವಿ. ಇಲ್ಲೂ ಕೂಡ ಬಂದಿದ್ದೀವಿ. ಮನೆಯಲ್ಲೂ ಎಲ್ಲರೂ ಪೂಜೆ ಮಾಡ್ತಾರೆ. ಇವಾಗ ಈ ಕಾಲದಲ್ಲಂತೂ ತುಂಬಾ ಹೆಣ್ಮಕ್ಳು ಪೂಜೆ ಪುನಸ್ಕಾರ ಅನ್ನೋದ್ರಲ್ಲಿ ತುಂಬಾ ಮುಂದೆ ಇದ್ದಾರೆ. ಏನೋ ನಾವು ಪೂಜೆ ಮಾಡೋದ್ರಿಂದ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥದ್ದೊಂದು ಶಕ್ತಿ ಇದೆ. ಇವಾಗೆಲ್ಲ ಬರ್ತಾ ಇರೋ ಮಾರಕ ರೋಗಗಳಿಂದ ತಪ್ಪಿಸ್ಕೊಳ್ಳೋದು ಪೂಜೆ ಮಾಡೋದ್ರಿಂದನೂ ಒಂದು ಸಿಗುತ್ತೇನೋ ಅದರಿಂದ. ಮತ್ತು ಪೂಜೆ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಪುಣ್ಯ ಸಿಗುತ್ತೇನೋ ಅನ್ನೋ ರೀತಿಯಲ್ಲಿ ಎಲ್ಲ ದೇವ್ರ ಮೇಲೆ ಮೊರೆ ಹೋಗ್ತಿದ್ದಾರೆ. ತುಂಬ ಜನ ಹೋಗ್ತಿದ್ದಾರೆ ಇವಾಗ.
ಈ ಸಾರಿ ಅಂತೂ ಈ ದೇವಸ್ಥಾನದಲ್ಲಿ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ. ಈ ಸಾರಿ ಅಷ್ಟು ನಾನು ಯಾವಾಗಲೂ ನೋಡೇ ಇಲ್ಲ. ಕ್ಯೂನಲ್ಲಿ ಬಂದ್ರೂ ನುಗ್ಲು. ನಾವು ಬೆಳಗಿನ ಜಾವನೇ 5 ಗಂಟೆಯಿಂದನೂ ದರ್ಶನಕ್ಕೆ ಬರ್ತಾ ಇದ್ದೀವಿ. ರಶ್ ತುಂಬಾ ರಶ್ ಇದೆ. ವರ್ಷದಿಂದ ನೀವು ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಅಲ್ಲಿ ಇದೇ ಫಸ್ಟ್ ಎಷ್ಟು ರಶ್ ಇಷ್ಟು ರಶ್ ಆಗಿರೋದು ನಾವು ಶ್ರಾವಣ ಶನಿವಾರಗಳಲ್ಲೂ ಬರ್ತೀವಿ, ಆಗಲೂ ಇಷ್ಟು ಜನ ನಾನು ನೋಡಿರಲಿಲ್ಲ.